ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಿರಣ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಗೆ ಬಹಳ ಹೆಲ್ಪ್ಫುಲ್ ಅಂತ ಅನ್ಬೋದು. ಸ್ನೇಹಿತರೆ, ಇವತ್ತು ನಾವು ಚಿತ್ರದುರ್ಗದಿಂದ ಸುಮಾರು 20 ಕಿಲೋಮೀಟರ್ ದೂರ ಇರುವ ಚಿತ್ರಳ್ಳಿ ಗ್ರಾಮದಲ್ಲಿ ಇದ್ದೀವಿ. ನಮ್ಮ ರೈತ ಮಿತ್ರ ಸ್ಟಬರ್ ಮೂವರ್ 6 ತಿಂಗಳ ಹಿಂದೆ ನಾವು ಸ್ಟಬರ್ ಮೂವರ್ನ ಕೊಟ್ಟಿದ್ವಿ ರೈತರಿಗೆ. ರೈತರಿಗೆ ಯಾವ ತರ ಅನುಭವ ಆಗಿದೆ, ಅದನ್ನ ಯಾವ ತರ ಬಳಸಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಸರ್ ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಗೋವಿಂದರಾಜ್ ಅಂತ ಹೇಳಿ. ಸರ್, ನೀವು ಸ್ಟಬರ್ ಮೂವರ್ ತಗೊಂಡ್ ಎಷ್ಟು ದಿನ ಆಯ್ತು? ಇದನ್ನ ತಗೊಂಡು ಈಗ 6 ತಿಂಗಳಾಯ್ತು ಸರ್. 6 ತಿಂಗಳಾಯ್ತು. ಓಕೆ. ಯಾವ ತರ ಅನುಭವ ಆಗಿದೆ ಸರ್? ನೀವೀಗ ಅಂತರ ಬೆಳೆಯಾಗಿ ಏನ್ ಹಾಕಿದ್ರೆ? ಯಾವ ತರ? ಇದು ಅಡಿಕೆ ತೋಟದಲ್ಲಿ ಗುಲಾಬಿ ಗಿಡ ಹಾಕಿದೀನಿ. ಅದು ಬರೋ ಹೊತ್ತಿಗೆ, ಅಡಿಕೆ ಬರೋ ಅಷ್ಟೊತ್ತಿಗೆ ನಾವು ಆ ಖರ್ಚನ್ನ ಇದ್ರಲ್ಲೇ ಮೇಂಟೈನ್ ಮಾಡ್ತಾ ಇದ್ವಿ. ಓಕೆ ಓಕೆ. ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಗುಲಾಬಿ ಹಾಕಿದ್ರ? ಗುಲಾಬಿ ಹಾಕಿದ್ವಿ. ಓಕೆ. ಈಗ ನೀವು ಸ್ಟಬರ್ ಮೂವರ್ ತಗೊಂಡಿದ್ರಲ್ಲ, ನಿಮ್ಗೆ ಯಾವ್ದಾರ ಅನುಕೂಲ ಆಗಿದೆ ಸರ್? ಸರ್, ಒಳ್ಳೆ ಅನುಕೂಲ ಆಗಿದೆ. ಕೂಲರ್ ಬೇರೆ ಸಿಗಲ್ಲ ಇಲ್ಲಿ. ಅಡಿಕೆ ತೋಟ ಇರೋದ್ರಿಂದ ಬಹಳ ಲೇಬರ್ ಚಾರ್ಜ್ ಬಹಳ ಆಗ್ತಿದೆ. ಅದಕ್ಕೋಸ್ಕರ ನಾನು ಇದನ್ನ ಚಾಯ್ಸ್ ಮಾಡಿ ನೋಡಿದೆ ಯೂಟ್ಯೂಬ್ ಅಲ್ಲಿ. ನೋಡಿ ಆದ್ಮೇಲೆ ನಾನು ಇದನ್ನ ತಗೊಂಡ 6 ತಿಂಗಳಿಂದ ನಾನು ಇದು ಹುಲ್ಲು ಆದಂಗೆಲ್ಲ ನಾನು ಹೊಡಿತಾ ಇರ್ತೀನಿ. ಓಕೆ. ಈಗ ನೀವು ಎಷ್ಟು ಸರಿ ಮಿಷಿನ್ ಅಪ್ಲೈ ಮಾಡಿದ್ರಿ ಸರ್? ಅಂದ್ರೆ ಹೊಡೆದಿದ್ದೀರಾ ಸರ್? ಸರ್, 4 ಸಲ ಹೊಡೆದಿದ್ದೀನಿ. 4 ಸರಿ ಹೊಡೆದಿದ್ದೀರಾ? ಅಂದ್ರೆ 6 ತಿಂಗಳು 4 ಸಲ ಹೊಡೆದಿದ್ದೀನಿ. ಓಕೆ ಓಕೆ ಓಕೆ. ಸರ್, ಈಗ ಗಿಡ ಬಡ್ಡೆಗೆ ಈಗ ಹುಲ್ಲು ಇಲ್ವಲ್ಲ, ನಾನು ನೋಡಿದೆ, ಅದನ್ನ ಕೈಯಲ್ಲಿ ತೆಗಿಸ್ತೀರಾ? ಕೈಯಲ್ಲಿ ತೆಗಿಸ್ತೀವಿ. ಸೆಂಟ್ರಿ ಇರೋದು ಮಾತ್ರ ಮಿಷಿನ್ ಅಲ್ಲಿ ಹೊಡ್ಕೊಂತೀವಿ. ಮಿಷಿನ್ ಗಿಡಕ್ಕೆ ಹಾಕಿದ್ರೆ ಮುರಿಯುತ್ತೆ ಅಂತ ಹೇಳಿ ನಾವು ಸೆಂಟ್ರಲ್ ತೆಗಿಸ್ತೀವಿ ಸರ್. ಸರ್, ಈಗ ಇದನ್ನ ತಗೊಂಡಿಂದ ಅನುಕೂಲ ಇದೆಯಾ? ಅನುಕೂಲ ಆಗಿದೆ ಸರ್. ಈಗ ನಾನು ಎಲ್ಲ ನೋಡಿದೀನಿ, ಟ್ಯಾಕ್ಟರ್ ಎಲ್ಲ ಹೋಗಲ್ಲ ಇಷ್ಟು ಜಾಗದಲ್ಲಿ. ಅಂದ್ರೆ ಒಂದ್ 2.5-3 ಇರ್ಬೋದು. ಟ್ಯಾಕ್ಟರ್ ಎಲ್ಲ ಹೋಗಲ್ಲ. ಈಗ ನೀವು ತಗೊಂಡಿರೋದು ನಿಮ್ಗೆ ಯಾವ ತರ ಸ್ಯಾಟಿಸ್ಫ್ಯಾಕ್ಷನ್? ನಮಗೆ ಅನುಕೂಲ ಆಗ್ತಿದೆ. ಅನುಕೂಲ ಆಗ್ತಿದೆ. ಆ ಹುಲ್ಲನ್ನ ಕತ್ತರಿಸಿ ಹಾಕಿರುತ್ತಲ್ಲ, ಆ ಹುಲ್ಲನ್ನ ಆ ಬಡ್ಡಿಗೆ ಹಾಕ್ತಿವಿ. ಆ ತೇವಾಂಶ ಬಿಟ್ಕೊಡಲ್ಲ ನೀರ್ ಬಿಟ್ಟಾಗ. ಓಕೆ ಓಕೆ ಓಕೆ. ಎಷ್ಟು ವರ್ಷ ಆಯ್ತು ಸರ್ ಇದು ಗುಲಾಬಿ ಸಸಿ? ಒಂದು ವರ್ಷ ಆಯ್ತು. 1 ವರ್ಷ ಆಯ್ತು. ಸರ್, ಯಾವ್ದು ಸರ್ ಇದು ತಳಿ? ಮಿರಾಬಲ್ ಅಂತ ಹೇಳಿ. ಮಿರಾಬಲ್. ಇದೆಲ್ಲ ಮೇಂಟೆನೆನ್ಸ್ ಹೆಂಗೆ ಸರ್? ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ. ಆದ್ರೆ ನಮ್ ಕಡೆ ಬಿಸಿಲು ಜಾಸ್ತಿ ಇರೋದ್ರಿಂದ ಈಗ ಒಂದ್ ಸ್ವಲ್ಪ ಡೌನ್ ಆಗಿದೆ. ಸರ್, ಈಗ ರೈತ ಮಿತ್ರ ಸ್ಟಬರ್ ಮೂವರ್ ತಗೋಬೇಕಂತ ಯಾಕೆ ಅನ್ನಿಸ್ತದೆ ಸರ್? ಈಗ ಎಲ್ಲರೂ ಈಗ ಬೇರೆ ಬೇರೆ ಕೂಲರ್ ನೀಟೇ ಮಾಡ್ಬೋದಿತ್ತು ಅಂತ ಅನ್ಕೊಳ್ತಾರೆ. ನೀವ್ ಯಾಕೆ ರೈತ ಮಿತ್ರ ಸ್ಟಬರ್? ಇದರಲ್ಲಿ ಬ್ಯಾಸೆ ಹೊಡೆಯಕ್ ಬರಲ್ಲ. ಓಕೆ. ಎತ್ತುಗಳು ಬಂದ್ರು ಕಾಲಲ್ಲಿ ತುಳಿತವೆ. ಓಕೆ. ಹಂಗಾಗಿ ಮುರಿತವೆ. ಅದರಿಂದ ಈ ಮಿಷಿನ್ ಅಲ್ಲಿ ಆದ್ರೆ ಹುಲ್ಲು ಆದಂಗೆಲ್ಲ ನಾವು ಹೊಡ್ಕೊಂತ ಇರ್ಬೋದು. ಓಕೆ ಓಕೆ. ಇದು ನೀವು ಇನ್ನು ಹುಲ್ಲಾಗಿ ತಗೊಂಡು ನೀವು ಬೇಕಾದ್ರೆ ಬಡ್ಡಿಗೆ ಹಾಕ್ಬೋದು? ನಾವು ಬಡ್ಡಿಗೆ ಹಾಕ್ತೀವಿ. ಅಂದ್ರೆ ಹಸಿ ಹಾರಲ್ಲ. ನೋಡಿ ಸರ್, ಇದೆಲ್ಲ ಹತ್ತ ಹೊಡಿದ್ರಿಂದ ಇಷ್ಟು ಈ ತರ ಆಗಿದೆ. ಫುಲ್ ಪುಡಿ ಆಗಿದೆ. ಇದು ನಂಗೆ ಗಿಡಕ್ಕೆ ಹಾಕ್ಬೋದು. ಓಕೆ ಸರ್. ಈಗ ಡ್ರಿಪ್ಪಿಂಗ್ ತೆಗಿಲಿಲ್ದಂಗೂ ಹೊಡಿಬಹುದು. ನೋಡಿ ಈಗ ಎಷ್ಟು ಕ್ಲೀನ್ ಆಗಿದೆ ಡ್ರಿಪ್. ಗಿಡದ ಬಡ್ಡಿ ತರ ಅಡ್ಕೊಂಡು ನಾವು ಸೀದಾ ಸಾಲಿನ ಗುಂಟೆ ಹೋದ್ರೆ ಡ್ರಿಪ್ಗೂ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ ಓಕೆ. ಕೂಲಿ ಆಳುಗಳದ್ದು ಏನು ಸಮಸ್ಯೆ ಇಲ್ಲ ನಮ್ಗೆ. ಕಾರ್ಮಿಕರೇ ಬೇಕೇ ಇಲ್ಲ, ನಾವೇ ಮಾಡ್ಕೊಂತೀವಿ. ಓಕೆ ಓಕೆ ಓಕೆ. ನೋಡಿ ಇದೆಲ್ಲ ಎಷ್ಟು ಹತ್ತ ಹೊಡೆದ್ವಿ. ಓಕೆ. ಇದು ಕೊಲ್ತು ಗೊಬ್ಬರ ತರ ಆಯ್ತು. ನೋಡಿ ಇದೆಲ್ಲ ನೋಡಿ ಹತ್ತ ಹೊಡೆದ್ವಿ. ಡ್ರಿಪ್ ಪ್ರಾಬ್ಲಮ್ ಇಲ್ಲ, ಡ್ರಿಪ್ ಸುತ್ತಂಗಿಲ್ಲ. ಡ್ರಿಪ್ ನಾವು ಈ ತರ ಇಟ್ಕೊಂಡು ನಾವು ಹೊಡಿಬಹುದು. ನೋಡಿ ಈ ತರ ನೋಡಿ ಸರ್. ಈಗ ನೀವು ತಗೊಂಡ್ 6 ತಿಂಗಳು ಆಯ್ತಲ್ವಾ? ಆದ್ಮೇಲೆ ಇವ್ರ ರೆಸ್ಪಾನ್ಸ್ ಹೆಂಗಿದೆ ಸರ್? ಎಲ್ಲ ಚೆನ್ನಾಗಿದೆ ಸರ್. ನಾವು ಫೋನ್ ಮಾಡಿದಾಗೆಲ್ಲ ಒಂದೊಂದ್ ಟೈಮ್ ಬಿಸಿ ಇದ್ದಾಗ ಫೋನ್ ತೆಗಿಯಲ್ಲ, ಆದ್ರೆ ಅವರೇ ರಿಪೀಟ್ ಮತ್ತೆ ಮಾಡಿ ಕೇಳ್ತಾರೆ. ನೀವು ಫೋನ್ ಮಾಡಿದಾಗೆಲ್ಲ ಫೋನ್ ಪಿಕ್ ಮಾಡಿದ್ದಾರೆ. ಅದಕ್ಕೇನ್ ತೊಂದ್ರೆ ಇಲ್ಲ. ಎಲ್ಲ ರೆಸ್ಪಾನ್ಸ್ ಮಾಡ್ತಾರೆ. ನಾವು ಒಂದೊಂದ್ಸರಿ ಟೈಮಲ್ಲಿ ಒಂದ್ ಫೋನ್ ಮಾಡಿದಾಗ ಆಮೇಲೆ ಒಂದ್ಸರಿ ರೆಸ್ಪಾನ್ಸ್ ಮಾಡಲ್ಲ, ಆಮೇಲೆ ಅವರೇ ರಿಪೀಟ್ ಮತ್ತೆ ಮಾಡಿ ಹೇಳ್ತಾರೆ. ಓಕೆ ಸ್ನೇಹಿತರೆ, ಈಗ ಸರ್ ಮಾತಾಡ್ಕೊಂಡ್ ಬಂದ್ರು. ಈಗ ನಾವು ವಿಡಿಯೋ ಎಲ್ಲ ನಿಮ್ಗೆ ತೋರಿಸಿದೀವಿ. ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸ್ನೇಹಿತರೆ, ಇದೇ ತರ ವಿಡಿಯೋಗಾಗಿ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ರೈತ ಮಿತ್ರ ಸ್ಟಬರ್ ಮೂವರ್ನ ನಿಮ್ಗೆ ಅದು ಕಾಂಟ್ಯಾಕ್ಟ್ ನಂಬರ್ ತಿಳಿಸಿರ್ತೀನಿ. ನೀವು ಅದನ್ನ ಫೋನ್ ಮಾಡಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಬಹುದು. ಇದೇ ತರ ವಿಡಿಯೋಗಾಗಿ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.